ವೀಕ್ಷಕರೇ, ಈಗ ನಾವು ಹೇಳ್ತಿರುವಂತ ಈ ಒಂದು ದೇಶ ಇದೆಯಲ್ಲ, ಇದು ಎಂತ ದೇಶ ಅಂದ್ರೆ ಅಲ್ಲಿ ಮಕ್ಕಳ ಡೈಪರ್ಗಿಂತನೂ ಕೂಡ ಅಡಲ್ಟ್ ಡೈಪರ್ಗಳು ಹೆಚ್ಚು ಸೇಲ್ ಆಗ್ತವೆ. ಹಾಗೂ 2002ರಿಂದ ಈವರೆಗೂ ಸುಮಾರು ಇಲ್ಲಿಯ 9,000ಕ್ಕೂ ಹೆಚ್ಚಿನ ಶಾಲೆಗಳು ಬಂದಾಗಿವೆ. ಏಕೆಂದ್ರೆ ಆ ದೇಶದಲ್ಲಿ ಶಾಲೆಗಳಲ್ಲಿ ಓದುವಂತ ಮಕ್ಕಳೇ ಜಾಸ್ತಿ ಇಲ್ಲ. ಹಾಗಾಗಿ ದಿನೇ ದಿನೇ ಇಲ್ಲಿ ಮಕ್ಕಳು ಹುಟ್ಟುವಂತ ಸಂಖ್ಯೆ ಯಾವ ರೀತಿ ಕಡಿಮೆ ಆಗ್ತಾ ಇದೆ ಅಂದ್ರೆ, ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಮುಂದಿನ ದಿನಗಳಲ್ಲಿ ವಿಶ್ವದ ಭೂಪಟದಿಂದನೇ ಈ ಒಂದು ದೇಶ ಕಣ್ಮರೆ ಆಗಬಹುದು ಅಂತ ತಜ್ಞರ ವರದಿಗಳು ಹೇಳ್ತಿವೆ. ಹೌದು ವೀಕ್ಷಕರೇ, ನಾವಿಲ್ಲಿ ಮಾತನಾಡ್ತಿರೋದು ಜಪಾನ್ ದೇಶದ ಬಗ್ಗೆ. ಇದು ತನ್ನ ಟೆಕ್ನಾಲಜಿ, ಡಿಸಿಪ್ಲಿನ್ ಹಾಗೂ ರೋಬೋಟ್ಗಳಿಗೆ ಹೆಸರಾದಂತ ದೇಶ. ಇದು ಭಾರತ ಹಾಗೂ ಇತರೆ ದೇಶಗಳಿಗಿಂತ 50 ವರ್ಷಗಳಷ್ಟು ಮುಂದೆ ಇದೆ ಅಂತ ಹೇಳಲಾಗುತ್ತೆ. ಆದ್ರೆ ಇದೇ ದೇಶ ಇವತ್ತು ತನ್ನ ಅಳಿವು ಉಳಿವಿನ ಹಂತದಲ್ಲಿದೆ. ಹಾಗಂತ ಅಲ್ಲಿ ಯಾವುದೇ ಯುದ್ಧ ಇಲ್ಲ, ವಿಷಕಾರಿ ವೈರಸ್ ಇಲ್ಲ, ಅಥವಾ ಯಾವುದೇ ಬಗೆಯ ಭೂಕಂಪನ ಆಗಲಿ ಇಲ್ಲ. ಆದ್ರೂ ಕೂಡ ಈ ಒಂದು ದೇಶ ತೀವ್ರ ಅಪಾಯದಲ್ಲಿದೆ. ಏಕೆಂದ್ರೆ ಅಲ್ಲಿಯ ಜನಸಂಖ್ಯೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ. ಅಂದ್ರೆ ಅಲ್ಲಿ ಮಕ್ಕಳು ಹುಟ್ಟುವಂತ ಪ್ರಮಾಣ ಅದರ ಬೇಸಿಕ್ ಗಿಂತನೂ ಕೂಡ ತುಂಬಾ ಕಮ್ಮಿ ಇದೆ. ಆದ್ರೆ ಭಾರತದಲ್ಲಿ ಈ ಸ್ಥಿತಿ ಉಲ್ಟಾ. ಇಲ್ಲಿ ಜನಸಂಖ್ಯೆ ದಿನೇ ದಿನೇ ಡಬಲ್ ಆಗ್ತಾ ಉಲ್ಬಣಿಸ್ತಾ ಇದೆ. ಆದ್ರೆ ನಮ್ಗಿಂತಲೂ ಕೂಡ ಅನೇಕ ವಿಷಯಗಳಲ್ಲಿ ತುಂಬಾ ಅಡ್ವಾನ್ಸ್ ಆಗಿರುವಂತ ಜಪಾನ್ ನಲ್ಲಿ ಜನಸಂಖ್ಯೆ ಇಲ್ಲದೆ ಇರೋದು ತುಂಬಾ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ. 2024ರಲ್ಲಿ ಅಲ್ಲಿ ಕೇವಲ 6.8 ಲಕ್ಷದಷ್ಟು ಮಾತ್ರ ಮಕ್ಕಳ ಜನನಾಗಿದೆ. ಆದ್ರೆ ನಮ್ಮ ದೇಶದಲ್ಲಾದ್ರೆ ಇಷ್ಟು ಮಕ್ಕಳ ಜನನ ಕೇವಲ ಮಧ್ಯಪ್ರದೇಶದಂತ ರಾಜ್ಯದಲ್ಲಿ ಪ್ರತಿ ವರ್ಷ ಆಗುತ್ತೆ. ಜಪಾನಿನ ಒಟ್ಟಾರೆ ಜನಸಂಖ್ಯೆ ಕೇವಲ 12.5 ಕೋಟಿ ಮಾತ್ರ. ಇದರಲ್ಲೂ ಕೂಡ ಪ್ರತಿ ವರ್ಷ ಅಲ್ಲಿ 9 ಲಕ್ಷದಷ್ಟು ಜನ ವರ್ಷ ಕಡಿಮೆ ಆಗ್ತಿದ್ದಾರೆ. ಇದರ ಅರ್ಥ ಏನು ಅಂದ್ರೆ ಅಲ್ಲಿ ಹುಟ್ಟೋರ್ಗಿಂತನೂ ಕೂಡ ನಿಧನ ಆಗೋರ ಸಂಖ್ಯೆ ಜಾಸ್ತಿ ಇದೆ ಅಂತ. ಅಲ್ಲೂ ಕೂಡ ಸಾಕಷ್ಟು ಹಳ್ಳಿಗಳು, ಸಿಟಿಗಳು ಹಾಗೂ ಅಲ್ಲೆಲ್ಲ ಮನೆಗಳು ಕೂಡ ಇವೆ. ಆದ್ರೂ ಕೂಡ ಇಲ್ಲೆಲ್ಲ ಇವು ಬಹುತೇಕ ಜನರೇ ಇಲ್ಲೇ ಖಾಲಿ ಇದ್ದಾವೆ. ಅಲ್ಲಿ ಹಳೆಯ ಪೀಳಿಗೆಯವರಿಗಿಂತನೂ ಕೂಡ ಹೊಸ ಪೀಳಿಗೆಯವರಲ್ಲಿ ಇರುವಂತ ಜನನ ಪ್ರಮಾಣ ಕಡಿಮೆ ಆಗ್ತಾನೆ ಇದೆ. ಇದೇ ರೀತಿ ಆಗ್ತಾ ಹೋದ್ರೆ ಜಪಾನಿನ 40% ಜನಸಂಖ್ಯೆಯಲ್ಲಿ 65+ ಆದವರೇ ಜಾಸ್ತಿ ಇರ್ತಾರೆ. ಇದು ಕೇವಲ ಜಪಾನ್ ಒಂದರ ಸಮಸ್ಯೆ ಮಾತ್ರ ಅಲ್ಲ, ಇದು ಇತ್ತೀಚೆಗೆ ಕೊರಿಯಾ ಹಾಗೂ ಚೀನಾ ತರಹದ ದೇಶಗಳಲ್ಲೂ ಕೂಡ ಉಂಟಾಗ್ತಿರುವಂತ ಸಮಸ್ಯೆ. ಭವಿಷ್ಯದಲ್ಲಿ ಭಾರತ ಕೂಡ ಇದೇ ಒಂದು ಸಮಸ್ಯೆಯನ್ನ ಎದುರಿಸಬೇಕಾದಂತ ಆತಂಕದ ಸ್ಥಿತಿ ಏರ್ಪಡಲಿದೆ ಅನ್ನುವಂತ ಸಂಗತಿ ಬಹುಶಃ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾದ್ರೆ ಈಗ ಜಪಾನ್ನಲ್ಲಿ ನಿಜಕ್ಕೂ ಆಗ್ತಿರುವಂತ ಸಮಸ್ಯೆ ಆದ್ರೂ ಏನು? ಅದು ಯಾಕೆ ಈಗ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇದೆ? ಇದೇ ರೀತಿ ಮುಂಬರುವಂತ ದಿನಗಳಲ್ಲಿ ಭಾರತ ಕೂಡ ಈ ಒಂದು ಸಮಸ್ಯೆಯನ್ನ ಎದುರಿಸುತ್ತಾ ಬನ್ನಿ ವೀಕ್ಷಕರೇ, ಇದೇ ಒಂದು ವಿಷಯದ ಕುರಿತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಮಗ್ರವಾಗಿ ಚರ್ಚೆ ಮಾಡೋಣ. ಈಗ ಒಂದು ಪರಿವಾರದಲ್ಲಿ ವಯಸ್ಸಾದಂತ ತಂದೆ ತಾಯಿ ಹಾಗೂ ಅವ್ರ ಮಗ ಮತ್ತು ಸೊಸೆ ಇದ್ದಾರೆ ಅಂತ ಅನ್ಕೊಳ್ಳಿ. ವಯಸ್ಸಾದ ಇಬ್ರು ಕೆಲ ಸಮಯದಲ್ಲಿ ಕಣ್ಮರೆ ಆದ್ರೂ ಕೂಡ ಮಗ ಮತ್ತು ಸೊಸೆಗೆ ಇಬ್ರು ಮಕ್ಕಳಿದ್ದಾರೆ ಅಂತ ಭಾವಿಸಿ. ಆಗ ಅವರ ಮನೆಯಲ್ಲಿ ಹೊಸ ತಲೆಮಾರು ಬಂದರೂ ಕೂಡ ಮೊದಲಿದ್ದ ಹಾಗೇನೆ 4 ಜನ ಇದ್ದಂತಾಗುತ್ತೆ. ಇದನ್ನೇ ನಾವು ಪಾಪ್ಯುಲೇಷನ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಆದ್ರೆ ಇದೇ ಪರಿವಾರದಲ್ಲಿ ತಾತ ಅಜ್ಜಿ ಹೋದ ನಂತರ ಮಗ ಸೊಸೆಗೆ ಒಂದೇ ಮಗು ಇತ್ತು ಅಂತ ಅಂದ್ಕೊಳ್ಳಿ. ಆಗ ಅವರ ಪರಿವಾರದಲ್ಲಿ 3 ಜನ ಆಗ್ತಾರೆ. ಅಂದ್ರೆ ಮೊದಲಿದ್ದಂತ 4 ಜನಕ್ಕೆ ಒಬ್ರು ಕಡಿಮೆ. ಈಗ ಜಪಾನಲ್ಲೂ ಕೂಡ ಇದೇ ಒಂದು ಪರಿಸ್ಥಿತಿ ಇರೋದು. ಅಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಪರಿವಾರದ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಿದೆ. ಇದನ್ನು ಕೂಡ ಒಂದು ವಿಧದ ಪಾಪ್ಯುಲೇಷನ್ ಕ್ರೈಸಿಸ್ ಅಂತಾನೆ ಹೇಳಬಹುದು. ಆದ್ರೆ ಇದೇನು ಅಂತ ದೊಡ್ಡ ಸಮಸ್ಯೆನ ಮಕ್ಕಳು ಇಲ್ಲದೆ ಇರೋರು ಮಕ್ಕಳನ್ನ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರೆ ಅಲ್ಲಿ ಈ ಒಂದು ಸಮಸ್ಯೆ ಬಗೆಹರಿಯುತ್ತೆ ಅಲ್ವಾ ಅಂತ ನೀವು ಕೇಳಬಹುದು. ಆದ್ರೆ ಜಪಾನಿನ ವಿಷಯಕ್ಕೆ ಹೋಲಿಸಿದರೆ ಇದು ನೀವಂದ್ಕೊಂಡಷ್ಟು ಅಥವಾ ನೀವು ಹೇಳಿದಷ್ಟು ಸುಲಭ ಅಲ್ಲ. ಜಪಾನ್ ಇಷ್ಟೆಲ್ಲ ಮುಂದುವರೆದಂತ ದೇಶ ಆದ್ರೂ ಕೂಡ ಜಪಾನ್ ಯಾಕೆ ಈ ವಿಚಾರದಲ್ಲಿ ಹಿಂದುಳಿದಿದೆ ಎಂಬ ಸಂಗತಿ ಹಲವರಿಗೆ ಅಚ್ಚರಿಯನ್ನ ಉಂಟು ಮಾಡಬಹುದು. ಇಲ್ಲಿ ಯುವ ಜನತೆ ಸಂಖ್ಯೆ ಕಡಿಮೆ ಹಾಗೂ ವೃದ್ಧರ ಸಂಖ್ಯೆ ಜಾಸ್ತಿ. ಇಲ್ಲಿ ಇರುವಂತ ಅಸಹಾಯಕ ವೃದ್ಧರನ್ನ ನೋಡ್ಕೊಳ್ಳೋದಿಕ್ಕೆ ಅಲ್ಲಿ ಯಾರು ಕೂಡ ಇಲ್ಲ. ಯಾವುದೇ ದೇಶದಲ್ಲಿ ಯುವಕರ ಸಂಖ್ಯೆ ಕಡಿಮೆ ಇದ್ದು ವೃದ್ಧರ ಸಂಖ್ಯೆ ಜಾಸ್ತಿ ಇದ್ರೆ ಆ ದೇಶ ಅಭಿವೃದ್ಧಿಯಾಗಿ ಮುನ್ನಡೆಯಲು ಸಾಧ್ಯ ಇಲ್ಲ. ಎಲ್ಲ ಕಡೆ ಜನಸಂಖ್ಯೆ ಹೆಚ್ಚಳನೆ ಒಂದು ಸಮಸ್ಯೆ ಆದ್ರೆ ಜಪಾನ್ನಲ್ಲಿ ಈ ಸ್ಥಿತಿ ಉಲ್ಟಾ. ಈ ಬಗೆಯ ಜನಸಂಖ್ಯಾ ಕ್ರೈಸಿಸ್ ಈಗ ಜಪಾನ್ ಮಾತ್ರವಲ್ಲದೆ ಭಾರತ, ಕೊರಿಯಾ, ಚೀನಾ ಮೊದಲಾದಂತ ರಾಷ್ಟ್ರಗಳಲ್ಲೂ ಕೂಡ ನಿಧಾನವಾಗಿ ತಲೆ ಎತ್ತುತ್ತಾ ಇದೆ. ಜಪಾನ್ ಅಂತೆ ಈಗ ವಿಶ್ವದ ಅನೇಕ ದೇಶಗಳು ಚೈಲ್ಡ್ಲೆಸ್ ಆಗಿವೆ. ಈ ಒಂದು ಕಾನ್ಸೆಪ್ಟ್ ಕೇಳೋದಕ್ಕೆ ಯಾವುದೋ ಸಿನಿಮಾದ ರೀತಿ ಇದ್ರೂ ಕೂಡ ಇದರ ಪರಿಣಾಮ ನಿಜಕ್ಕೂ ಆತಂಕಕಾರಿ ಅಂತಾನೆ ಹೇಳಬಹುದು. ಜಪಾನ್ ಅಲ್ಲಿ ಒಂದು ವರ್ಡ್ ಬರುತ್ತೆ, ಅದರ ಹೆಸರು ಕೊಡೋಕಿಶಿ ಅಂತ. ಹೀಗಂದ್ರೆ ಒಬ್ಬಂಟಿ ಸಾವು ಅಥವಾ ಒಂಟಿತನದ ಸಾವು ಅಂತ ಅರ್ಥ. ಈಗ ಜಪಾನ್ ಅಲ್ಲಿ ಇಂಥ ಸಾವುಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಈ ಮೊದಲೇ ಹೇಳದಂತೆ 2022ರಿಂದ 2025ವರೆಗೂ ಜಪಾನ್ ನಲ್ಲಿ ಸುಮಾರು 9,000ಕ್ಕೂ ಹೆಚ್ಚಿನ ಶಾಲೆಗಳು ಶಾಶ್ವತವಾಗಿ ಮುಚ್ಚಲ್ಪಟ್ಟಿವೆ. ಇದರ ಹಿಂದೆ ಇರುವಂತ ಏಕೈಕ ಕಾರಣ ಇಷ್ಟೇ, ಅಲ್ಲಿ ಶಾಲೆಗಳಲ್ಲಿ ಓದೋದಕ್ಕೆ ಮಕ್ಕಳೇ ಇಲ್ಲದೆ ಇರೋದು. ಇನ್ನು ಯಾವುದೇ ದೇಶದ ಯಾವುದೇ ಶಾಪಿಂಗ್ ಮಾಲ್ ಅಥವಾ ಮೆಡಿಕಲ್ ಶಾಪ್ಗಳಲ್ಲಿ ಅಡಲ್ಟ್ ಡೈಪರ್ಗಳಿಂದನೂ ಕೂಡ ಮಕ್ಕಳ ಡೈಪರ್ ಹೆಚ್ಚಾಗಿ ಸೇಲ್ ಆಗೋದನ್ನ ನಾವು ನೋಡಿರ್ತೀವಿ. ಆದ್ರೆ ಜಪಾನ್ ನಲ್ಲಿ ಇದು ಉಲ್ಟಾ. ಅಲ್ಲಿ ಅಡಲ್ಟ್ ಡೈಪರ್ಗಳು ಹೆಚ್ಚಾಗಿ ಸೇಲ್ ಆಗ್ತವೆ.
ಈ ದೇಶದಲ್ಲಿ ಒಟ್ಟು 12 ಕೋಟಿಗಿಂತಲೂ ಕೂಡ ಹೆಚ್ಚು ಜನಸಂಖ್ಯೆ ಇದೆ ಹಾಗೂ 2023ರಲ್ಲಿ ಇಲ್ಲಿ ಜನಿಸಿದಂತ ಮಕ್ಕಳ ಸಂಖ್ಯೆ ಕೇವಲ 7,58,631 ಮಾತ್ರ. ಈ ಒಂದು ಅಂಕಿಅಂಶ ಮೇಲ್ನೋಟಕ್ಕೆ ಚಿಕ್ಕದಂತೆ ಕಂಡರೂ ಕೂಡ ಕ್ರಿಸ್ತಶಕ 1800ರ ನಂತರ ಈ ವರ್ಷನೇ ಅಲ್ಲಿ ಜನನ ಪ್ರಮಾಣ ಈ ಒಂದು ಲೆವೆಲ್ಗೆ ಕುಸಿತವನ್ನ ಕಂಡಿರೋದು. 1970ರ ದಶಕದಲ್ಲಿ ಅಲ್ಲಿ ಪ್ರತಿ ವರ್ಷಕ್ಕೆ ಸುಮಾರು 2 ಮಿಲಿಯನ್ಗೂ ಹೆಚ್ಚಿನ ಮಕ್ಕಳು ಜನಿಸ್ತಾ ಇದ್ರು. ತಂತ್ರಜ್ಞಾನದಿಂದ ಹಿಡಿದು ಮಿಕ್ಕೆಲ್ಲ ವಿಷಯಗಳಲ್ಲೂ ಕೂಡ ನಮ್ಮೆಲ್ಲರಿಗಿಂತನೂ ಕೂಡ ಮುಂದುವರೆದಂತ ಜಪಾನ್ನಲ್ಲಿ ಈಗ ಮಕ್ಕಳ ನಗುವಿನ ಸದ್ದಿಗಿಂತ ಹೆಚ್ಚಾಗಿ ಇಲ್ಲಿಯ ಅತ್ಯಾಧುನಿಕ ಸುಸಜ್ಜಿತ ಆಸ್ಪತ್ರೆಗಳಲ್ಲಿ ಕೇವಲ ಮಷಿನ್ಗಳ ಸದ್ದೆ ಕೇಳಬರ್ತಿವೆ. ಈ ಜಪಾನ್ ಕೃತಕತೆಯಲ್ಲಿ ಸಾಕಷ್ಟು ಮುಂದುವರೆದಿದೆ ಅಂತ ಗೊತ್ತಿದೆ. ಆದ್ರೆ ಈ ದೇಶದಲ್ಲಿ ಈಗ ಎಲ್ಲವೂ ಕೂಡ ಕೃತಕಮಯವಾಗ್ತಿರೋದು ಬೇಸರದ ವಿಚಾರನೆ ಸರಿ. ಆದ್ರೆ ಅತಿ ಭಯಾನಕ ವಿಷಯ ಏನು ಅಂದ್ರೆ ಈಗ ಜಪಾನ್ನಲ್ಲಿ ಪ್ರತಿ 3 ವ್ಯಕ್ತಿಗಳಲ್ಲಿ ಒಬ್ರು 65 ವರ್ಷಕ್ಕಿಂತ ಮೇಲ್ಪಟ್ಟವರೇ ಇದ್ದಾರೆ. ಈ ಒಂದು ಕಹಿ ಸತ್ಯ ಜಪಾನಿನ ಜನರ ಮನಸ್ಸಲ್ಲಿ ಮುಂದೆ ಏನು, ಮುಂದೆ ಹೇಗೆ ಎಂಬ ಆಳವಾದಂತ ಭಯವನ್ನ ಹುಟ್ಟಿಸಿದೆ. ಅವರು ತಮ್ಮ ಈ ಒಂದು ಸ್ಥಿತಿಗೆ ಒಂದು ಪದವನ್ನ ರೂಪಿಸಿಕೊಂಡಿದ್ದಾರೆ. ಆ ಒಂದು ಪದನೇ ಕುಡೋಕುಶಿ. ಇದರ ಅರ್ಥ ಆಗ್ಲೇ ಹೇಳದಂತೆ ಒಂಟಿಯಾಗಿ ಸಾಯೋದು. ಅಲ್ಲಿ ವೃದ್ಧರು ಕುಟುಂಬಸ್ಥರಾಗದೆ ಹಾಗೂ ತಮ್ಮ ಜೊತೆಯಲ್ಲಿ ಯಾರು ಕೂಡ ಇಲ್ಲದೆ ಯಾರಿಗೂ ಗೊತ್ತಿಲ್ಲದಂತೆ ಶಾಂತವಾಗಿ ಸಾಯ್ತಾರೆ. ಇಂಥ ಘಟನೆಗಳು ಜಪಾನ್ನಲ್ಲಿ ಹೆಚ್ಚಾಗ್ತಾನೆ ಹೋಗ್ತಿವೆ. ಅನೇಕ ಬಾರಿ ಪತಿ ಅಥವಾ ಪತ್ನಿಯೊಬ್ರು ಸತ್ರೆ ಆ ಕುಟುಂಬದ ಉಳಿದವರು ಒಂಟಿತನಕ್ಕೆ ಒಳಗಾಗ್ತಾರೆ. ಅವರು ಕ್ರಮೇಣ ಸಮಾಜದಿಂದ ದೂರ ಆಗ್ತಾರೆ. ತಮ್ಮ ಮೌನದ ಒಂಟಿತನದ ಖಿನ್ನತೆಯಲ್ಲಿ ಕಳೆದೇ ಹೋಗ್ತಾರೆ. ಇಲ್ಲಿ ಭಯವನ್ನು ತರಿಸುವಂತ ಸಂಗತಿ ಏನ್ ಗೊತ್ತಾ? ಹೀಗಾದಾಗ ಅವರ ಮೃತದೇಹದ ಬಗ್ಗೆ ನೆರೆಹೊರವರಿಗೆ ಗೊತ್ತಾಗೋದು ಮನೆ ಒಳಗಿಂದ ಅನಾಥ ಶವದ ದುರ್ಗಂಧ ಬಂದಾಗ ಮಾತ್ರ. ಈ ರೀತಿ ವೃದ್ಧರ ಅಂತ್ಯವನ್ನ ಅಲ್ಲಿ ಕುಡುಕೋಶಿ ಅಂತ ಕರೆಯಲಾಗುತ್ತೆ. ಆದ್ರೆ ಇದೊಂದು ಪದ ಮಾತ್ರ ಅಲ್ಲ, ಇದು ಅಲ್ಲಿ ಈಗ ಸಾಮಾನ್ಯವಾಗಿ ನಡೀತಿರುವಂತ ದುರಂತ. ಏಕೆಂದ್ರೆ ಈಗ ಅವರ ಬಹುತೇಕ ಕುಟುಂಬಗಳಲ್ಲಿ ಮಕ್ಕಳೇ ಇಲ್ಲ ಹಾಗೂ ಮಕ್ಕಳಿಲ್ಲಂತ ಆ ಮನೆಗಳಲ್ಲಿ ಇರುವಂತ ಒಂಟಿ ವೃದ್ಧರನ್ನ ನೋಡ್ಕೊಳ್ಳೋದಿಕ್ಕೆ ಯಾರೂನು ಇಲ್ಲ. ವೀಕ್ಷಕರೇ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ನಿಮ್ಗೆ ಒಂದು ಕುತೂಹಲಕಾರಿ ವಿಷಯವನ್ನ ಹೇಳ್ತೀನಿ ಕೇಳಿ. ಅದು ಜಪಾನಿನ ಅಕಿಯ ಹೌಸಸ್ನ ಬಗ್ಗೆ. ಅಕಿಯ ಅಂದ್ರೆ ಖಾಲಿ ಮನೆಗಳು. ಇವೆಲ್ಲ ಹಿಂದೆ ದೊಡ್ಡ ದೊಡ್ಡ ಬಂಗಲೆಗಳು, ಹವೇಲಿಗಳು ಆಗಿದ್ವು. ಅಲ್ಲಿ ತಮ್ಮ ಮೊಮ್ಮಕ್ಕಳೊಂದಿಗೆ ವಾಸ ಮಾಡ್ತಿದ್ದವರು ಕೂಡ ಇರ್ತಾ ಇದ್ರು. ಆದ್ರೆ ಕಾಲಕ್ರಮೇಣ ಇಲ್ಲೆಲ್ಲ ಜನರ ಕಣ್ಮರೆಯಾಗಿ ಜನಶ್ರೇಣಿಗಳು ತಳಹದಿಯಲ್ಲೇ ಇಲ್ಲದಂತಾಗಿವೆ. ಜನರು ನಗರಗಳಿಗೆ ವಲಸೆ ಹೋದ್ರು ಅಥವಾ ಮಕ್ಕಳನ್ನ ಹೇರೋದನ್ನೇ ನಿಲ್ಸಿದ್ರು. ಹಾಗಾಗಿ ಇವು ಅಬ್ಯಾಂಡನ್ ಆಗಿ ಹೋದ್ವು. ಇಂಥ ಮನೆಗಳು ಈಗ ಜಪಾನ್ನಲ್ಲಿ ಬಹಳ ಕಡಿಮೆ ಬೆಲೆಗೆ ಸಿಗ್ತವೆ. ಆದ್ರೆ ಯಾರಿಗೂ ಅವುಗಳನ್ನ ಖರೀದಿ ಮಾಡೋದಕ್ಕೆ ಆಸಕ್ತಿನೇ ಇಲ್ಲ. ಇದನ್ನ ನೋಡಿ ಜಪಾನ್ನಲ್ಲಿ ಲಕ್ಸುರಿಯಸ್ ಲೈಫ್ ಸ್ಟೈಲ್ ನ ಹಿಂದಿನ ಆಚರಣೆ ಏನು ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಈಗ ಆ ದೇಶದ ಉಳಿವೆ ಅಪಾಯದಲ್ಲಿದೆ. ಹಾಗಾದ್ರೆ ಜಪಾನ್ ಸರ್ಕಾರ ಇದಕ್ಕೆ ಏನು ಕೂಡ ಮಾಡ್ತಿಲ್ವ ಅಂತ ನೀವು ಕೇಳಬಹುದು. ಆತರ ಏನಿಲ್ಲ. ಅವರು ಇದಕ್ಕೆ ಅಗತ್ಯ ಕ್ರಮಗಳನ್ನ ರೂಪಿಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ. ಆದ್ರೆ ತಮಾಷೆ ಏನ್ ಗೊತ್ತಾ? ಇಷ್ಟಕ್ಕೂ ಈ ಒಂದು ಸಮಸ್ಯೆ ಬಂದಿದ್ದೆ ಅಲ್ಲಿ ಈ ಮೊದಲೇ ಇದ್ದಂತ ಆ ಸರ್ಕಾರದ ನೀತಿಗಳ ಕಾರಣದಿಂದ. ಜಪಾನ್ನ ವ್ಯವಸ್ಥೆ ಎಷ್ಟು ಕಠಿಣವಾಗಿ ಇದೆ ಅಂದ್ರೆ ಜನ ಮದುವೆ ಮತ್ತು ಮಕ್ಕಳ ವಿಚಾರದಲ್ಲಿಯೇ ಆಸಕ್ತಿಯನ್ನ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಏನ್ ನಡೀತಿದೆ ಅಲ್ಲಿ? ಜನ ಮದುವೆ ಆಗೋದನ್ನ, ಮಕ್ಕಳನ್ನ ಹೆರೋದನ್ನ ಮತ್ತೆ ಕುಟುಂಬಗಳನ್ನ ಮುಂದುವರ್ಸೋದನ್ನೇ ನಿಲ್ಲಿಸಿದ್ದಾರೆ. ಸದ್ಯ ಜಪಾನ್ನಲ್ಲಿ ಇರುವಂತ ನಾಗರಿಕರಿಗೆ ಅವರೆಲ್ಲ ಅನುಭವಿಸ್ತಾ ಇರುವಂತ ಒಂಟಿತನನೇ ಒಂದು ದೊಡ್ಡ ಶಾಪವಾಗಿ ಅಥವಾ ಶತ್ರುವಾಗಿ ಪರಿಣಮಿಸ್ತಾ ಇದೆ ಅಂತಾನೆ ಹೇಳಬಹುದು. ಇದಕ್ಕಾಗಿ ಏಪ್ರಿಲ್ 1ನೇ ತಾರೀಕು ಜಪಾನ್ ಸರ್ಕಾರ ಇಡೀ ಜಗತ್ತಿನಲ್ಲಿ ಮೊದಲ ಬಾರಿಗೆ ಒಂಟಿತನದ ಮೇಲೆ ಕಾನೂನನ್ನ ತಂದಿದೆ. ಅವರು ಲೋನ್ಲಿನೆಸ್ ಮತ್ತು ಐಸೋಲೇಷನ್ ಅನ್ನ ಸಮಾಜದ ದೊಡ್ಡ ಸಮಸ್ಯೆ ಅಂತಾನೆ ಪರಿಗಣಿಸಿದ್ದಾರೆ. ಒಂದು ರಿಸರ್ಚ್ ಪ್ರಕಾರ ಜಪಾನ್ನಲ್ಲಿ 39% ಜನರು ಯಾವುದಾದ್ರೂ ಒಂದು ರೀತಿಯ ಒಂಟಿತನವನ್ನ ಒಂದಿಲ್ಲೊಂದು ಬಗೆಯಲ್ಲಿ ಅನುಭವಿಸ್ತಾನೆ ಇದ್ದಾರೆ. ಅಲ್ಲಿಯ ಮಕ್ಕಳು ತಮ್ಮ ಪಾಲಕರೊಂದಿಗೆ ಇರೋದಕ್ಕೆ ಇಷ್ಟಪಡೋದಿಲ್ಲ. ಯುವಕರು ಮಕ್ಕಳನ್ನ ಹೆರೋದನ್ನೇ ಇಷ್ಟಪಡ್ತಿಲ್ಲ. ಇನ್ನು ಈ ಎಲ್ಲ ವ್ಯತಿರಿಕ್ತ ಬೆಳವಣಿಗೆಗೆ ದಶಕಗಳಿಂದ ಒಗ್ಗಿ ಹೋದಂತ ವೃದ್ಧರು ಕೂಡ ಒಂಟಿಯಾಗಿ ಯಾರ ಆಸರೆಯೂ ಬೇಡ ಅಂತ ಬಾಳೋದಕ್ಕೆ ಇಚ್ಛಿಸ್ತಿದ್ದಾರೆ. ಇದರಿಂದ ಈ ಜಪಾನಿನವರ ಈ ಕುಡುಕೋಶಿ ಸಮಸ್ಯೆ ಭಯಾನಕವಾಗಿ ವೃದ್ಧಿಸ್ತಾ ಇದೆ. ಈ ಒಂದು ಸಮಸ್ಯೆಗೆ ಪರಿಹಾರವಾಗಿ ಲೋನ್ಲಿನೆಸ್ ಸಪೋರ್ಟ್ ಕೌನ್ಸಿಲ್ ಅನ್ನ ಅಲ್ಲಿ ರೂಪಿಸಲಾಗಿದೆ. ಸರ್ಕಾರ ಸ್ಥಳೀಯ ಅಧಿಕಾರಿಗಳ ಸಹಕಾರದಿಂದ ಸ್ಪೆಷಲ್ ಟ್ರೈನ್ ಮಾಡಲಾದಂತ ಸಹಾಯಕರನ್ನ ನೇಮಿಸಿದೆ. ಸಾಮಾನ್ಯವಾಗಿ ಇಂಥ ಅಪರೂಪದ ಸಮಸ್ಯೆಯ ಪ್ರಸ್ತಾಪ ಭಾರತದಂತ ಜನಸಂಖ್ಯಾ ಪ್ರಿಯ ದೇಶದಲ್ಲಿ ಯಾವಾಗಲಾದ್ರೂ ಚರ್ಚೆಗೆ ಬಂದಾಗ ಜನರು ಹೇಗ್ ಭಾವಿಸ್ತಾರೆ ಅಂದ್ರೆ ಅಲ್ಲಿ ಪಾಪ್ಯುಲೇಷನ್ ಕಡಿಮೆ, ಆದ್ರೆ ಮಕ್ಕಳನ್ನ ಹೆತ್ತು ಸುಲಭವಾಗಿ ಹೆಚ್ಚಿಸ್ಕೋಬಹುದಲ್ಲ ಅಂತ. ಆದ್ರೆ ಅದು ಈ ಮೊದಲೇ ಹೇಳದಂತೆ ಅಷ್ಟೊಂದು ಸುಲಭ ಅಲ್ಲ. ಯಾಕೆಂದ್ರೆ ಜಪಾನ್ ನಮ್ಮ ಹಾಗೆ ಎಲ್ರಿಗೂ ಹೆಜ್ಜೆ ಹೆಜ್ಜೆಗೂ ಫ್ರೀ ಬೀಸ್ ಕೊಡುವಂತ ದೇಶ ಅಲ್ಲ. ಅಂದ್ರೆ ಸರ್ಕಾರದಿಂದ ಅವ್ರಿಗೆ ಉಚಿತವಾಗಿ ಏನು ಕೂಡ ಸಿಗೋದಿಲ್ಲ. ಅಲ್ಲಿ ಹುಟ್ಟುವಂತ ಪ್ರತಿಯೊಂದು ಮಗುವನ್ನ ಪೋಷಿಸೋದು ಅಂದ್ರೆ 3 ಕೋಟಿ ಯೆನ್ನನ್ನ ಖರ್ಚು ಮಾಡಿದ ಹಾಗೆ. ಅಂದ್ರೆ ಪ್ರತಿ ಪೋಷಕರು ತಮ್ಮ ಸ್ವಂತ ಶ್ರಮದಿಂದನೇ ಅವರವರ ಮಕ್ಕಳನ್ನ ಪರಿಹಾರವನ್ನ ಅಲ್ಲಿ ಸಾಕ್ಬೇಕು. ಇಂದಿನ ಯುವ ಜನತೆ ನಾವು ನಮ್ಮ ಜೀವನ ಎಂಜಾಯ್ ಮಾಡಬೇಕು, ವೀಕೆಂಡ್ಗಳಲ್ಲಿ ಟ್ರಾವೆಲ್ ಮಾಡಬೇಕು, ನಮ್ಮದೇ ಆದಂತ ಪರ್ಸನಲ್ ಲೈಫ್ ಅನ್ನ ಲೀಡ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಅವ್ರ ದೃಷ್ಟಿಲಿ ಈ ಮದುವೆ ಮತ್ತು ಕುಟುಂಬದ ಸಾಕುವಿಕೆ ಅಂದ್ರೆ ಅದು ಒಂದು ನೆವರ್ ಎಂಡಿಂಗ್ ಕಮಿಟ್ಮೆಂಟ್ ಟ್ರ್ಯಾಪ್ ಇದ್ದ ಹಾಗೆ. ಇದರಿಂದ ಹೊಸ ತಲೆಮಾರುಗಳು ಸಾಮಾಜಿಕವಾಗಿ ಕಟ್ಟಾಗ್ತಿದ್ದಾರೆ. ಈ ಒಂದು ಗಂಭೀರ ಸ್ಥಿತಿಗೆ ಪರಿಹಾರವಾಗಿ ಜಪಾನ್ ಸರ್ಕಾರ ಎಣಿಕೆಯನ್ನ ಹಾಕ್ತಾ ಇದೆ. ಉದಾಹರಣೆಗೆ ಟೋಕಿಯೋ ಪುಟಾರಿ ಸ್ಟೋರಿ ಎಂಬ ಒಂದು ಆಪ್ ಅನ್ನ ಪರ್ಚೇಸಿದೆ. ಇದು ಟಿಂಡರ್ ಆಪ್ ಅಲ್ಲ.
ಈ ಒಂದು ಆಪ್ ಸರ್ಕಾರದ ಅಧಿಕೃತ ಮದುವೆ ಆಪ್ ಆಗಿದ್ದು ಫ್ಯಾಮಿಲಿಯ ರಚನೆ ಉದ್ದೇಶದಿಂದ ಇದನ್ನ ಬೇಕಾದವರಿಗೆ ಸಹಾಯವಾಗಲಿ ಅಂತ ರಚನೆ ಮಾಡಿದೆ. ಕೆಲವು ಹಳ್ಳಿಗಳಲ್ಲಿ ಜನಸಂಖ್ಯೆ ಹೆಚ್ಚಿಸೋದಿಕ್ಕೆ ಲಕ್ಷ ಯೆನ್ಗಳ ಹಣವನ್ನ ಜಪಾನ್ನ ಕೆಲವು ಇಲಾಖೆಗಳಿಂದ ಪ್ರೋತ್ಸಾಹವಾಗಿ ಕೊಡಲಾಗ್ತಿದೆ. ಇದಲ್ಲದೆ ಒಮಿಯಾಮ್ ಎಂಬ ಜಪಾನಿ ಪದ ಅಲ್ಲಿ ಮದುವೆ ಹಾಗೂ ಜೋಡಿಗಳ ಮ್ಯಾಚ್ ಮೇಕಿಂಗ್ ಪರಂಪರೆಗಾಗಿ ಬಳಸಿಕೊಳ್ಳಲಾಗ್ತಿದೆ. ಈ ಮೂಲಕ ಈಗ ಅಲ್ಲಿಯ ಸರ್ಕಾರನೇ ಮ್ಯಾಚ್ ಮೇಕಿಂಗ್ ಏಜೆಂಟ್ಗಳನ್ನ ಮದುವೆ ಹಾಗೂ ಮಕ್ಕಳಾಗದಂತ ಯುವ ಜನತೆಗೆ ತಾನೇ ನೇಮಿಸ್ತಾ ಇದೆ. ಈಗ ಜಪಾನ್ ಎಂತ ಪಾಪ್ಯುಲೇಷನ್ ಕ್ರೈಸಿಸ್ ಅನ್ನ ಎದುರಿಸ್ತಾ ಇದೆಯೋ ಅದೇ ಸಮಸ್ಯೆ ನಿಧಾನವಾಗಿ ಭಾರತದಲ್ಲೂ ಕೂಡ ಪಾದಾರ್ಪಣೆ ಮಾಡ್ತಿದೆ. ಆದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ 143 ಕೋಟಿ ಅಲ್ವಾ, ಇದು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇದೆ. ಹಾಗಿದ್ದಾಗ ನಮ್ಗ್ಯಾಕೆ ಈ ಸಮಸ್ಯೆ ಬಿಡಿ ಅಂತ ನೀವು ಕೇಳಬಹುದೇನೋ. ಆದ್ರೆ ನಮ್ಮಲ್ಲಿ ಇರುವಂತ ಜನಸಂಖ್ಯೆ ಹೆಚ್ಚಳ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ ಅನ್ನೋದು ತಪ್ಪು ಕಲ್ಪನೆ. ನಾವು ಈಗಷ್ಟೇ ಇಂಗ್ಲಿಷ್ ಶಿಕ್ಷಣ, ಉದ್ಯೋಗದ ಒತ್ತಡ, ವೈವಾಹಿಕ ವೆಚ್ಚ, ಮಕ್ಕಳ ಖರ್ಚು ಇವುಗಳಿಂದಾಗಿ ಮದ್ವೆ, ಮಕ್ಕಳು, ಸಂಸಾರ ಇಂಥ ಕಮಿಟ್ಮೆಂಟ್ಗಳಿಂದ ಹಾಗೂ ಅಟ್ಯಾಚ್ಮೆಂಟ್ಗಳಿಂದ ದೂರ ಆಗ್ತಿದ್ದೀವಿ. ಇನ್ನು ಯುವಕರಂತೂ ಇವುಗಳ ಸಹಿತ ಇರುವಂತ ಇನ್ನಿತರೆ ವ್ಯತಿರಿಕ್ತ ಸಾಮಾಜಿಕ ದುರಂತ ಬೆಳವಣಿಗೆಗಳಿಂದಾಗಿ ಮದುವೆಗೆ ಹಿಂದೇಟನ್ನ ಹಾಕ್ತಿದ್ದಾರೆ. ಇದೇ ಸ್ಥಿತಿ ಇಲ್ಲೂ ಕೂಡ ಮುಂದುವರೆದರೆ ಭಾರತದಲ್ಲೂ ಕೂಡ ಮುಂದಿನ 20 ವರ್ಷಗಳಲ್ಲಿ ವೃದ್ಧರ ಸಂಖ್ಯೆಯ ಅತಿಯಾದ ಪ್ರಮಾಣ, ಪ್ರಜೆಗಳೇ ಇಲ್ಲದಂತ ಹಳ್ಳಿಗಳು ಮತ್ತು ಜಪಾನ್ ರೀತಿಯ ಒಂಟಿತನವನ್ನ ಹಾಗೂ ಕೊಡೋಕಿಶಿಯ ತರಹದ ಏಕಾಂಗಿ ಸಾವುಗಳನ್ನ ಇಲ್ಲೂ ಕಾಣುವಂತ ಕಾಲ ಹೆಚ್ಚೇನು ದೂರ ಇಲ್ಲ ಅಂತ ಅನ್ಸುತ್ತೆ. ವೀಕ್ಷಕರೇ, ಇಲ್ಲಿ ಕೊನೆಯಲ್ಲಿ ನಾವು ಹೇಳೋದು ಏನು ಅಂದ್ರೆ, ಈಗಿನ ಜಪಾನ್ ಸರ್ಕಾರ ತನ್ನ ಎಲ್ಲಾ ಹಳೆಯ ಪಾಲಿಸಿಗಳನ್ನ ಮರೆತು ಜಪಾನ್ನ ಯುವ ಜನತೆಗೆ ಮದುವೆ, ಸಂಸಾರ, ಸಂತಾನೋತ್ಪತ್ತಿಯ ಕಡೆ ಅವರ ಗಮನ ಹೆಚ್ಚಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಆದ್ರೆ ಇದರ ಫಲಗಳನ್ನ ನಾವು ಮುಂಬರುವಂತ 10 ಅಥವಾ 20 ವರ್ಷಗಳ ನಂತರನೇ ನೋಡಬೇಕು. ಅಲ್ಲಿವರೆಗೂ ಕಾಯ್ದೆ ವಿಧಿ ಇಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸಬಹುದಾದಂತ ಜಪಾನ್ ದೇಶದ ಕೆಲವು ಜಾಗತಿಕ ವಿಷಯಗಳು. ಇನ್ನು ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.